ಹೇ ಆಲ್, ಇಫ್ ಯು ಆರ್ ಅ ನ್ಯೂ ಪೇರೆಂಟ್, ನಿಮಗೆ ಈ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸೊ ಮಗುಗೆ ವ್ಯಾಕ್ಸಿನೇಷನ್ ಅನ್ನ ಯಾವಾಗ, ಎಲ್ಲಿ, ಹೇಗೆ ಹಾಕಿಸ್ಬೇಕು ಅಂತ ಅಂದ್ಬಿಟ್ಟು, ಗವರ್ಮೆಂಟ್ ಬೆಟರ ಇಲ್ಲ ಪ್ರೈವೇಟ್ ಬೆಟರ ಅಂತ ಅಂದ್ಬಿಟ್ಟು. ಸೊ ನಾನು ಚೀಕುಗೆ ಇವತ್ತು ಯಾವ ವ್ಯಾಕ್ಸಿನೇಷನ್ಸ್ ಅನ್ನ ಎಲ್ಲಿ, ಯಾವಾಗ, ಹೇಗೆ ಹಾಕಿಸ್ದೆ ಅಂತ ಅಂದ್ಬಿಟ್ಟು ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಮೋಸ್ಟ್ ಆಫ್ ದ ವ್ಯಾಕ್ಸಿನೇಷನ್ಸ್ ನಿಮಗೆ ಗವರ್ಮೆಂಟ್ ಅಲ್ಲೇ ಸಿಗುತ್ತೆ. ಸೊ ನೀವು ಗವರ್ಮೆಂಟ್ ವ್ಯಾಕ್ಸಿನೇಷನ್ಸ್ ಅನ್ನ ಚೂಸ್ ಮಾಡಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್. ಇನ್ ಕೇಸ್ ನೀವು ಪ್ರೈವೇಟ್ ವ್ಯಾಕ್ಸಿನೇಷನ್ಸ್ ಅನ್ನ ಚೂಸ್ ಮಾಡಿದ್ರೆ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ವ್ಯಾಕ್ಸಿನೇಷನ್ಸ್ ಗವರ್ಮೆಂಟ್ ಅಲ್ಲೇ ಅವೈಲೇಬಲ್ ಆಗಿರೋದ್ರಿಂದ ನಾನು ಚೀಕುಗೆ ಆಲ್ಮೋಸ್ಟ್ ಆಲ್ ದ ವ್ಯಾಕ್ಸಿನೇಷನ್ಸ್ ಅನ್ನ ಗವರ್ಮೆಂಟ್ ಅಲ್ಲೇ ಕೊಡ್ಸಿದ್ದೀನಿ ಇದುವರೆಗೂ. ಸೊ 6th ವೀಕ್, 10th ವೀಕ್ ಹಾಗೆ 14th ವೀಕ್ ಅಂದ್ರೆ 1.5 ಮಂತ್, 2.5 ಮಂತ್ ಅಂಡ್ 3.5 ಮಂತ್ ವ್ಯಾಕ್ಸಿನೇಷನ್ ಅನ್ನ ನಾನು ಗವರ್ಮೆಂಟ್ ಅಲ್ಲೇ ಕೊಡ್ಸಿದ್ದೀನಿ. ಅದಾದ ನಂತರ 6th ಮಂತ್ ವ್ಯಾಕ್ಸಿನೇಷನ್ ಹಾಗೆ 7th ಮಂತ್ ವ್ಯಾಕ್ಸಿನೇಷನ್ ಗವರ್ಮೆಂಟ್ ಅಲ್ಲಿ ಅವೈಲೇಬಲ್ ಇರೋದಿಲ್ಲ. 6th ಮಂತ್ ವ್ಯಾಕ್ಸಿನೇಷನ್ ಬಂದು ಫ್ಲೂ ವ್ಯಾಕ್ಸಿನ್ ಅಂತ ಅಂದ್ಬಿಟ್ಟು, ಇದನ್ನ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್ ಅಂತ ಕೂಡ ಕರೀತಾರೆ. ಸೊ ಡೋಸ್ 1 ಬಂದು 6th